ಆರ್ತಿ ಅವರೇ, ರಂಜಿತ್ ಮನೆಗೆ ಹೋಗಿದ್ರಾ? ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ಲ ಸೂರ್ಯ ಅವರೇ, ಅವಳು ರಂಜಿತ್ ಮನೆ ಮೀಟ್ ಮಾಡಕ್ಕೆ ಬಂದಿದ್ಲಂತೆ. ಹೌದಾ? ಈಗಲೂ ಅವ್ರ ಮನೇಲೇ ಇದ್ಲಾ? ಇಲ್ಲ, ಅವನನ್ನು 5 ಗಂಟೆಗೆ ಮೀಟ್ ಮಾಡಿ ಹೊರಟೋದ್ಲಂತೆ. ಎಲ್ಲಿಗೆ ಹೋದ್ಲಂತೆ? ಅದು ಅವ್ರಿಗೂ ಗೊತ್ತಿಲ್ಲ ಸೂರ್ಯ ಅವರೇ. ಅಲ್ಲ, ಅವಳು ಅವ್ರ ಮನೆಗೆ ಯಾಕೆ ಹೋಗಿದ್ಲಂತೆ? ನಾನು ನಮ್ಮನೆಯವ್ರು ತೋರಿಸಿದ ಹುಡುಗನ ಮದುವೆ ಆಗ್ತೀನಿ, ದಯವಿಟ್ಟು ನನ್ನ ಮರ್ತು ಬಿಡಿ ಅಂತ ಹೇಳ್ಬಿಟ್ಟು ಹೊರಟೋದಂತೆ. ಅಂದರೆ ನಮ್ಮ ಸಾಕ್ಷಿ ರಂಜಿತ್ನ ಲವ್ ಮಾಡ್ತಿದ್ಲ? ಅವಳದು ಹೂವಿನಂತ ಮನಸ್ಸು ಸೂರ್ಯ ಅವರೇ. ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಡಿದ್ರೆ ನಾವು ಸತ್ತೋದ್ವಿ ಅನ್ಸುತ್ತೆ. ನಾವು ಅವಳು ಇಷ್ಟಪಟ್ಟಿದ್ದ ಹುಡುಗನ ಜೊತೆನೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಬೇಕಿತ್ತು. ವಿಷಯ ಗೊತ್ತಿದ್ರೆ ತಾನೇ ಒಪ್ಕೊಳ್ಳೋದು ಆರ್ತಿ ಅವರೇ. ನನಗೆ ಈಗಲೇ ವಿಷಯ ಗೊತ್ತಾಗ್ತಾ ಇರೋದು. ಕಾರ್ತಿಕ್ನ ರಿಜೆಕ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ಎಷ್ಟೇ ಕೇಳಿದ್ರು ಅವಳು ಹೇಳಿಲ್ಲ. ಯಾರನ್ನು ಇಷ್ಟಪಡ್ತಿದ್ಯಾ ಅಂತ ಕೇಳಿದ್ರೆ ಅದನ್ನು ಹೇಳಿಲ್ಲ. ಅವ್ರ ಹೆಸರು ಹೇಳು, ನಾವು ಪ್ರೀತಿಗೆ ಒಪ್ಕೋತೀವಿ ಅಂತ ನಾನು ಎಷ್ಟು ಹೇಳಿದ್ರು ಬಾಯ್ ಬಿಡಲಿಲ್ಲ. ಸಂಜೆ ಎಲ್ಲ ಹೇಳ್ತೀನಿ ಅಂತ ಹೋದವಳು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನೀವು ಹೇಳಿದ ಮೇಲೆ ನನಗೆ ರಂಜಿತ್ ವಿಷಯ ಗೊತ್ತಾಗ್ತಾ ಇರೋದು. ಐ ಆಮ್ ರಿಯಲಿ ಸಾರಿ ಸೂರ್ಯ ಅವರೇ, ನಿಮಗೆ ಹರ್ಟ್ ಮಾಡಬೇಕು ಅಂತ ನಾನು ಈ ರೀತಿ ಮಾತಾಡಲಿಲ್ಲ. ಹಾಗೆ ತೋರಿಸಿರೋ ಹುಡುಗ ಅವಳಿಗೆ ಇಷ್ಟ ಇಲ್ಲದೆ ಇದ್ರು ಅವಳು ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ತನ್ನ ಪ್ರೀತಿ ತ್ಯಾಗ ಮಾಡಿ ಹೊರಟು ಹೋಗಿದ್ದಾಳೆ. ಪಾಪ ಅವಳು ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೊಂದು ನೊಂದಿರಬೇಕು. ನಮ್ಮ ಪ್ರೀತಿಗೆ ಅಷ್ಟೊಂದು ಕಟ್ಬಿದ್ದವಳು ನೇರವಾಗಿ ಮನೆಗೆ ಬರ್ಬೇಕು ತಾನೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ರಂಜಿತ್ನ ಮರೆಯೋದಕ್ಕಾಗದೆ ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡಿರ್ಬೋದಾ? ಸೂರ್ಯರೇ ಪ್ಲೀಸ್, ಆ ರೀತಿಯೆಲ್ಲ ಹೇಳ್ಬೇಡಿ. ನಮ್ಮ ಮಗಳು ಅಷ್ಟೊಂದು ವೀಕ್ ಅಲ್ಲ. ಅವಳು ನೋವನ್ನು ಮರೆಯೋದಕ್ಕೆ ಮನೆಯಿಂದ ಹೊರಟೋಗಿದ್ದಾಳೆ ಹೊರತು ಅವಳು ಬಂದೇ ಬರ್ತಾಳೆ. ಸೂರ್ಯ ಅವರೇ, ನೀವು ಆದಷ್ಟು ಬೇರೆ ಬೇರೆ ಕಡೆ ಹುಡುಕ್ಸಿ, ನಾವು ಹುಡುಕ್ತೀವಿ. ಪ್ಲೀಸ್ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಳ್ಬೇಡಿ. ಅವಳು ಬರ್ತಿದ್ದಾಗೆ ನನಗೊಂದು ಫೋನ್ ಮಾಡಿ. ಸರಿ ಆಯ್ತವ್ರೆ, ಫೋನ್ ಮಾಡ್ತೀನಿ. ಅದೇ ಹೊರಡು. ಏನಾಯ್ತು ಸೂರ್ಯ? ನಮ್ಮ ಸಾಕ್ಷಿ ಆರ್ತಿ ಅವ್ರ ಸ್ಕೂಲ್ ಟ್ರಸ್ಟಿ ರಂಜಿತ್ನ ಲವ್ ಮಾಡ್ತಾ ಇದ್ದಾಳಂತೆ. ನಾನು ಮನೆಯವ್ರು ತೋರಿಸಿದ ಹುಡುಗನೇ ಮದುವೆ ಆಗೋದು ಅಂತ ಅವ್ರಿಗೆ ಹೋಗಿ ಹೇಳಿದ್ಲಂತೆ. ಆಮೇಲೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಅಂತ ರಂಜಿತ್ ಅವ್ರು ಹೇಳಿದ್ರು. ನೋಡಿದ್ರ ಡ್ಯಾಡ್, ನನ್ನ ಗೆಸ್ ಕರೆಕ್ಟಾಗೇ ಇತ್ತು. ಈಗ ಅದು ಮುಖ್ಯ ಅಲ್ಲ ಆರ್ಯ, ಅದು ಸಾಕ್ಷಿ ಮನೆಗೆ ಬರಬೇಕು, ಅದ್ರ ಕಡೆ ಗಮನ ಕೊಡು. ಸಾರಿ ಡ್ಯಾಡ್. ಅದೇ ಸಾಕ್ಷಿ ಬಗ್ಗೆ ಏನಾದರೂ ಗೊತ್ತಾಯ್ತೇನೋ? ಇಲ್ಲ ಶೋಭಾ, ಇಷ್ಟೊತ್ತಾಯ್ತು ಟೈಮು, ಎಲ್ಲೋಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅವ್ಳ ಫೋನ್ ಮೇಲೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅಲ್ಲ ಕಣೋ, ಟ್ರಸ್ಟಿ ರಂಜಿತ್ ಮನೆಗೆ ಹೋಗಿದ್ರಲ್ಲ, ಅಲ್ಲಿ ವಿಚಾರಿಸ್ಬೇಕಾಗಿತ್ತು. ಅಲ್ಲಿಗೆ ಹೋಗಿದ್ಲಂತೆ ಶೋಭಾ. ಅಲ್ಲಿ ಹೋಗಿ ಆ ರಂಜಿತ್ ಜೊತೆ ಅರ್ಧ ಗಂಟೆ ಮಾತಾಡಿದಾಳೆ. ಮಾತಾಡಿ ಎಲ್ಲೋದ್ಲು ಅಂದ್ರೆ ಏನು ಗೊತ್ತಿಲ್ಲ ಅಂತ ಎಷ್ಟು ಕೂಲಾಗಿ ಹೇಳ್ತಾನೆ ಗೊತ್ತಾ ರಾಸ್ಕಲ್ಲು. ಮತ್ತೆ ಎಲ್ಲಿ ಹೋಗಿರ್ಬೋದು ಈ ಹುಡುಗಿ? ಅವ್ಳ ಫ್ರೆಂಡ್ಸ್ ಕೂಡ ವಿಚಾರಿಸ್ಬೇಕಾಗಿತ್ತು. ಅವಳ ಫ್ರೆಂಡ್ಸ್ ಯಾರು ಗೊತ್ತಿಲ್ಲ ಶೋಭಾ ನನಗೆ. ನಂಗೆ ಗೊತ್ತಿದ್ರೆ ಅಲ್ಲಿ ಹೋಗಿ ವಿಚಾರಿಸ್ತಿರ್ಲಿಲ್ವಾ? ಎಷ್ಟು ಶೋಭಾ ಟೈಮ್ ಇವಾಗ? 10:15. 5:15 ಆ ರಂಜಿತ್ ಮನೆಯಿಂದ ಬಿಟ್ಲಂತೆ. ಅಲ್ಲಿಂದ ಮನೆಗೆ ಹೋಗ್ಬೇಕಾನೆ ಸೀದಾ. ಎಲ್ಲೋದ್ಲು ಏನೋ ಒಂದು ಗೊತ್ತಾಗ್ತಿಲ್ಲ ನಂಗೆ. ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾಳೆ ಕಡೆ ಅವಳು. ಮನೇಲಿ ತೋರಿಸಿದ ಹುಡುಗನ ಒಪ್ಕೊಂಡು ಆಮೇಲೆ ಬೇರೆ ಯಾರನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ಲಂತೆ. ಅವಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಅದನ್ನೇ ಮನ್ಸಿಗೆ ತಗೊಂಡು ಬೇರೆ ಎಲ್ಲಾದ್ರೂ ಹೋದ್ಲೋ ಏನೋ ಕಣೋ. ಮನ್ಸಿಗೆ ಬೇಜಾರಾಗಿದ್ರೆ ಇಲ್ಲಿಗೆ ಬರ್ಬೋದಿತ್ತಾನೆ. ನನ್ನ ಹತ್ರ ಬಂದು ಒಂದ್ ಮಾತು ಹೇಳಿದ್ರೆ ಸಾಕಿದ್ದು ಶೋಭಾ, ನಾನ್ ಮತ್ತೆ ನಿಲ್ಲಿಸ್ತಿದ್ದೆ. ನಾವೆಲ್ಲ ಇದ್ದು ಏನ್ ಪ್ರಯೋಜನ ಮತ್ತೆ? ಇಷ್ಟೊತ್ತಾಯ್ತು ಟೈಮು, ಅವ್ರ ಮನೆಗೂ ಹೋಗಿಲ್ಲ, ಇಲ್ಲಿಗೂ ಬಂದಿಲ್ಲ. ತಲೆ ಎಲ್ಲ ಕೆಟ್ಟೋಗಿದೆ ನನಗೆ. ಎಲ್ಲಿಗೆ ಹೋದ್ಲೋ ಏನೋ ಹುಡುಗಿ ಇಷ್ಟೊತ್ತಲ್ಲಿ. ಮನೆಯಲ್ಲಿ ಸೂರ್ಯ ಅವರು ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಆ ಸೂರ್ಯನ್ ಯಾವ ಟೆನ್ಷನ್ ಇರಲ್ಲ, ಎಲ್ರು ಆರಾಮಾಗಿ ಇರ್ತಾರ ಮನೇಲಿ. ಯಾಕೋ ಹಾಗಂತ್ಯಾ? ಸಾಕ್ಷಿನ ಕಂಡ್ರೆ ಸೂರ್ಯ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ ನಿನ್ಗೆ? ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ. ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವಳು ಬಂದಿಲ್ಲ ಅಂತ ಕತ್ಲಾಗವರೆಗೂ ಕಾಯ್ತಿದ್ರ. ಅವಳು ಹೊರಟಿದ್ದು ಮಧ್ಯಾಹ್ನ 3 ಗಂಟೆಗಂತೆ. ರಾತ್ರಿ 9:15 ಫೋನ್ ಮಾಡಿ ಹೇಳ್ತಾರೆ ಅಮ್ಮನಿಗೆ, ಮಗಳು ಕಾಣಿಸ್ತಿಲ್ಲ, ರಂಜಿತ್ ಮೇಲೆ ಇರ್ಬೋದ ನೋಡ್ಕೊಂಬಾ ಅಂತ. ಅವ್ರಿಗೆ ಸಾಕ್ಷಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅಪ್ಪ ಮಗ ಗಾಡಿ ಎತ್ಕೊಂಡು ಹೋಗ್ಬೇಕಾಯ್ತು. ಎಲ್ಲೋಗಿದ್ದಾರೆ ಮಗಳು ಅಂತ. ಅಪ್ಪ ನೋಡಿದ್ರೆ MLA, ಮಗ ನೋಡಿದ್ರೆ ಪೊಲೀಸು. ಯಾವ ಖುಷಿಗೆ? ಅವರು ಸುಮ್ಮನೆ ಕೂತಿರಲ್ಲ ಕಣೋ, ಎಲ್ಲ ಕಡೆ ಹುಡುಕಿರ್ತಾರೆ. ಆದ್ರೆ ಸಾಕ್ಷಿ ರಂಜಿತ್ ಮನೆಗೆ ಯಾಕೆ ಹೋಗಿದ್ಲಂತೆ? ಅವಳು ರಂಜಿತ್ನ ಲವ್ ಮಾಡ್ತಿರಲ್ವಾ, ನನ್ನ ಮರ್ಸ್ಬಿಡು ಅಂತ ಹೇಳಕ್ ಹೋಗಿದ್ದಾಳೆ. ಸಾಕ್ಷಿ ರಂಜಿತ್ನ ಲವ್ ಮಾಡೋ ವಿಷಯ ನಮಗೂ ಗೊತ್ತಿತ್ತು. ಆದ್ರೆ ಅವಳು ಅವನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ ಗೊತ್ತೇ ಇರ್ಲಿಲ್ಲ. ಓಹೋ, ಅಮ್ಮ ಮಗಳಿಗೆ ಎಲ್ಲಾ ವಿಷಯ ಗೊತ್ತಿದ್ರು ನನ್ನ ಹತ್ರ ಮುಚ್ಚಿಟ್ಟಿದ್ರಾ? ಹಾಗಲ್ಲ ಅದಿ, ವಿಷಯ ಗೊತ್ತಾದ್ರೆ ನೀನ್ ಎಲ್ಲಿ ಗಲಾಟೆ ಮಾಡ್ತೀಯೋ ಅಂತ ನಿನ್ನ ಹತ್ರ ಹೇಳಿರ್ಲಿಲ್ಲ. ಅದು ಅಲ್ಲದೆ ನಿನ್ ಫ್ರೆಂಡನ್ನ ತೋರಿಸಿ ಅವನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಿದ್ದೆ. ಮೊದಲೇ ವಿಷಯ ಗೊತ್ತಿದ್ರೆ ನೀನ್ ಸುಮ್ಮನಿರ್ತಿದ್ಯಾ ಹೇಳು? ಅಮ್ಮ ಅದು ಸಾಕ್ಷಿಗೆ ಬುದ್ಧಿ ಹೇಳ್ಬೇಕಾಗಿತ್ತಾನೆ.
ಮನೆಗೆ ಬಂದಿದ್ದ ಹುಡುಗನ ನೋಡಿ ಓಕೆ ಅಂದು ಈಗ ಬೇರೆಯವ್ರನ್ನ ಮಾಡೋ ಸರಿನಾ? ಆರ್ತಿ ಅವಳಿಗೆ ಬುದ್ಧಿ ಹೇಳಿದಾಳ್ ಕಣೋ ಈ ರೀತಿ ಮಾಡಬಾರ್ದು ಅಂತ. ಆದ್ರೆ ಅವಳು ಮೊದ್ಲಿಂದ ಅವನನ್ನ ತುಂಬಾ ಲವ್ ಮಾಡ್ತಿದ್ಲು ಅಂತ ಕಾಣಿಸುತ್ತೆ. ನಮಗ್ ವಿಷಯ ಗೊತ್ತಿರ್ಲಿಲ್ಲ ಅಷ್ಟೇ. ಆ ಛತ್ರಿ ನನ್ನ ಮಗ ರಂಜಿತ್ ಹೇಳೋದು ನೋಡಿದ್ರೆ ಸಾಕ್ಷಿ ನಿಜವಾಗ್ಲೂ ಇವನ್ನ ಲವ್ ಮಾಡ್ತಿರಲ್ಲ ಅಂತ ನಂಗೆ ಡೌಟ್ ಬರ್ತಿದೆ. ಇವನ್ ನೋಡಿದ್ರೆ ಎಷ್ಟು ಕೂಲಾಗಿ ಸಾಕ್ಷಿ ಇಲ್ಲಿಗೆ ಬಂದಿದ್ಲು, ಇನ್ಮೇಲೆ ನನ್ನ ಮೀಟ್ ಮಾಡಬೇಡ, ಇಬ್ರು ಕಾಂಟ್ಯಾಕ್ಟಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೋದ್ಲು ಅಂತ ಹೇಳ್ತಾನೆ. ನೀವುಗಳೆಲ್ಲ ಹೇಳೋದು ನೋಡಿದ್ರೆ ಸಾಕ್ಷಿ ನಿಜವಾಗ್ಲೂ ಇವನ್ನ ಡೀಪಾಗಿ ಲವ್ ಮಾಡ್ತಿದ್ಲು ಅಂತ ಅನಿಸ್ತಿದೆ. ಆ ರಂಜಿತ್ ನೋಡಿದ್ರೆ ಸಾಕ್ಷಿ 5 ಗಂಟೆಗೆ ಬಂದು 5:15 ಹೊಟ್ಲು ಅಂತ ಹೇಳ್ದ. ನನ್ನ ಮರ್ತ್ಬಿಡು ಅನ್ನೋಕ್ಕೆ ಅರ್ಧ ಗಂಟೆ ಬೇಕಾ? ಇವರಿಬ್ರು ಮಧ್ಯೆ ಏನೋ ನಡೆದಿದೆ ಅಂತ ನಂಗೆ ಡೌಟ್ ಬರ್ತಿದೆ. ಈ ರಂಜಿತ್ ಕ್ಯಾರೆಕ್ಟ್ರೇ ಸರಿ ಇಲ್ಲ. ಆ ಚಿದಂಬರಂ ಮನೆಗೆ ಅವಾಗ ಹೋಗ್ತಿದ್ದ. ಇವನ್ ನೋಡಿದ್ರೆ ಸ್ಕೂಲ್ ಟ್ರಸ್ಟಿ, ಅಲ್ಲಿ ನೋಡಿದ್ರೆ ಆ ಚಿದಂಬರಂ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಅಂತೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಚಿದಂಬರಂ ನೋಡಿದ್ರೆ ನಂಗೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇದೆ ಅಂತ ಪುಂಕ್ತಾನೆ. ಮೊನ್ನೆ ನೋಡಿದ್ರೆ ಆ ರಂಜಿತ್ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡು ವಾಪಸ್ ಕೊಡಬೇಕು ಅಂತ ನನ್ನ ಹತ್ರನೇ ಕತೆ ಕಟ್ತಾನೆ. ಈ ರಂಜಿತ್ ನನಗೇ ಅಟ್ಯಾಕ್ ಮಾಡಿಸ್ತಾನೆ. ಜೊತೆಗೆ ಅರ್ಪಿತಾ ಬೇರೆ ಇವನ್ ಜೊತೆ ಓಡಾಡ್ತಿದ್ದಾಳೆ. ಈ ಅರ್ಪಿತಾ, ರಂಜಿತ್ತು, ಚಿದಂಬರಂ 3 ಜನ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ. ಒಂದು ಸಲ ಸಾಕ್ಷಿ ನನ್ನ ಕೈಲಿ ಸಿಗ್ಲಿ. ಈ ರಂಜಿತ್ ಅವಳಿಗೆ ಏನಾದ್ರೂ ಬೇಜಾರು ಮಾಡಿದ್ರೆ ಅವನಲ್ಲೇ ಬಲಿ ಹಾಕ್ಬಿಡ್ತೀನಿ. ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಏನ್ ಬಾಸ್ ಅರ್ಜೆಂಟಾಗಿ ಬರಕ್ ಹೇಳಿದ್ರಂತೆ, ಆರಾಮಾಗಿದ್ದಿರ್ತಾನೆ? ಏಯ್, ನಿನಗೆ ಫೋನ್ ಮಾಡಿ 3 ಅವರ್ ಆಯ್ತು, ಎಲ್ಲೋ ಹಾಳಾಗೋಗಿದ್ದೆ? ಆ ಇನ್ಸ್ಪೆಕ್ಟರ್ ಆರಿನ್ ಕೇಸ್ ಮುಗಿಯೋವರೆಗೂ ನಿಮ್ ಕಣ್ ಕಾಣಿಸ್ಕೊಳಲ್ಲ ಅಂತ ಹೇಳಿದ್ದ ತಾನೆ. ಇನ್ನೂ ಆ ಕೇಸ್ ಮುಗ್ದಿಲ್ಲ. ಅವನ್ ಕಣ್ಗೆ ನಾನು ಕಾಣಿಸ್ಕೊಂಡ್ರೆ ಹೊಗೆ ಹಾಕ್ಬಿಡ್ತಾನೆ ಅಷ್ಟೇ. ಅವ್ನು ನಿನ್ಗೆ ಹೊಗೆ ಹಾಕ್ಸ್ತಾನೆ ಇಲ್ಲೋ ಗೊತ್ತಿಲ್ಲ. ಇವತ್ತು ಜಾಸ್ತಿ ಮಾತಾಡಿದ್ರೆ ನಾನು ನಿಂಗೆ ಹೊಗೆ ಹಾಕ್ಸ್ಬಿಡ್ತೀನಿ. ನಾನಿಲ್ಲಿ ಸತ್ಕೊಂಡು ನಿನ್ನ ಅಕೌಂಟ್ಗೆ ದುಡ್ಡು ಹಾಕ್ತಿರ್ತೀನಿ, ನೀನಲ್ಲಿ ಬಚ್ಚಿಟ್ಕೊಂಡು ಮಜಾ ಮಾಡ್ತಿರೋ. ಯಾಕೆ ಬಾಸ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಏನ್ ವಿಷಯ? ಏನೋ ವರ್ಕೌಟ್ ಆಗುತ್ತೆ ಅಂತ ಒಂದು ಗಾಳ ಹಾಕಿದೆ. ಈಗ ಗಾಳಕ್ಕೆ ನಾನೇ ಸಿಕ್ಕಾಕೊಳ್ಳೋ ಥರ ಆಗಿದೆ. ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ತಲೆ ಎಲ್ಲ ಕೆಟ್ಟ ಹೋಗಿದೆ ಕಣ. ನೀವು ಸಿಕ್ಕಾಕೊಳ್ಳೋ ಅಂತಾರೆ ಏನಾಯ್ತು ಬಾಸ್? ಅದೆಲ್ಲ ದೊಡ್ಡ ಕತೆ ಕಣ, ನಿಂಗೆ ಆಮೇಲೆ ಹೇಳ್ತೀನಿ. MLA ಸೂರ್ಯನ ಮಗಳು ಸಾಕ್ಷಿ ನಿಂಗೆ ಗೊತ್ತಲ್ಲ? ಏನ್ ಬಾಸ್ ಈಗ ಕೇಳ್ತಾ ಇದ್ದೀರಾ? ಅವಳ ಮುಖ ಮರೆಯೋಕ್ಕಾದ್ರೂ ಸಾಧ್ಯ ಇದೆಯಾ? ನಿಮ್ ತಂದೆ ಒಂದು ಡೀಲ್ ಕೊಟ್ಟಿದ್ರು, ಅವಳು ಬಿಳಿ ಮುಖನ ಕಪ್ಪು ಮುಖ ಮಾಡಿ ಅಂದೆ. ಆದ್ರೆ ಜಸ್ಟ್ ಮಿಸ್ ಆಯ್ತು. ಈಗ ಅವಳು ವಿಷಯ ಕೇಳ್ತಾ ಇದ್ದೀರಾ? ಅವಳು ಇವತ್ತು ಸಂಜೆ ನಮ್ಮ ಮನೆಗೆ ಬಂದಿದ್ದು ಕಣ. ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋದ್ಲು. ಆದ್ರೆ ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ವಂತೆ. ಅದಕ್ಕೆ ಅವ್ರ ಅಮ್ಮ ಮತ್ತೆ ಅವಳ ಅಣ್ಣ ಹುಡ್ಕೊಂಡು ಬಂದಿದ್ರು ಇಲ್ಲಿಗೆ. ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾಸ್, ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ನೆನಪಾಯ್ತು. ನೀವ್ ಹೇಳಿ. ನಾನು ಸಾಕ್ಷಿಗೆ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನೋ ಥರ ಅವ್ರ ಅಮ್ಮ ಮತ್ತೆ ಅವಳ ಅಣ್ಣ ಮಾತಾಡ್ತಿದ್ರು. ಅದಕ್ಕೆ ನಿಮ್ಮ ಹುಡುಗರನ್ನ ಕಳಿಸಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿಸಿ ಅವ್ರ ಅಮ್ಮನಿಗೆ ಹೇಳೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಆ ಹುಡುಗಿ ಎಲ್ಲಿ ಹೋಗಿರ್ಬೋದು ಅಂತೀಯ? ನಿಮ್ಗೂ ಆ ಹುಡುಗಿಗೂ ಏನಾದ್ರೂ ಆಯ್ತಾ ಬಾಸ್? ಏಯ್, ಏನಾದ್ರೂ ಆಯ್ತಾ ಅಂದ್ರೆ ಏನೋ ಅರ್ಥ? ಬಸ್ ಕೋಪ ಮಾಡ್ಕೊಂಡ್ಬೇಡಿ, ಕೇಳ್ದೆ ಅಷ್ಟೇ. ಲವ್ ಮಾಡ್ತಿದ್ದೆ ಕಣ. ಆದ್ರೆ ಇವತ್ತು ಬಂದು ಎಲ್ಲ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಹೊರಟೋದ್ಲು. ನಿಮ್ಮಿಬ್ಬರ ಮಧ್ಯೆ ಏನೋ ಜಗಳ ಆಯ್ತಾ ಬಾಸ್? ಜಗಳ ಏನಿಲ್ಲ ಕಣ, ಸುಮ್ಮನೆ ಮಾತಾಡ್ಕೊಂಡು ಹೋದ್ಲು ಅಷ್ಟೇ. ಈ ಹುಡುಗಿರು ಲವ್ ಫೈಲೂರ್ ಅಂತ ಗೊತ್ತಾದ ತಕ್ಷಣನೇ ಸೂಸೈಡ್ ಮಾಡ್ಕೊಳಕ್ ಹೋಗ್ಬಿಡ್ತಾರೆ. ಹಂಗೇನಾದ್ರೆ ಬಸ್ ಕೇಳ್ಗೋ ರೈಲ್ ಕೇಳ್ಗೋ ಸಿಕ್ಕಾಕೊಂಡು ಸಾಯಕ್ ಹೋಗಿರ್ತಾರೆ. ದಿನ ಇಂಥ ಕೇಸ್ಗಳು ಪೇಪರಲ್ಲಿ ಬಂದೋಗ್ತಾ ಇರ್ತದೆ ಬಾಸ್, ಅದಕ್ಕೆ ಹೇಳ್ದೆ. ಆ ಥರ ಎಲ್ಲ ಏನೂ ಆಗಿರಲ್ಲ ಕಣ. ಆದರೂ ಹೇಳೋಕ್ಕಾಗಲ್ಲ. ಅದಕ್ಕೆ ಸೇಫರ್ ಸೈಡ್ಗೆ ನೀವೊಂದು ಕೆಲಸ ಮಾಡು. ನಿಮ್ಮ ಹುಡುಗರನ್ನ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮತ್ತು ಆ ಯೂನಿವರ್ಸಿಟಿ ಹತ್ರ ಸೂಸೈಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿ, ಮತ್ತು ಹನುಮಗಿರಿ ಬೆಟ್ಟ ಎಲ್ಲ ಕಡೆ ಹೋಗಿ ನೋಡ್ಕೊಂಬರೋದಕ್ಕೆ ಹೇಳು. ಬೇಕಾದ್ರೆ ಸಾಕ್ಷಿ ಫೋಟೋನ ವಾಟ್ಸಪ್ಪಲ್ಲಿ ಕಳಿಸಿದ್ದಾನೆ. ಹಾಂ ಸರಿ ಬಾಸ್, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಒಂದು ನಿಮಿಷ ಇರು. ಆ ವೈರ್ಲೆಸ್ ಸೆಕ್ಷನಲ್ಲಿ ಕಾನ್ಸ್ಟೇಬಲ್ ಸೋಮಣ್ಣ ನಿಂಗೆ ಪರಿಚಯ ಅಂತ ಹೇಳಿದ್ದೆ ಅಲ್ವಾ? ಹೌದು ಬಾಸ್, ಏನು ವಿಷಯ? ನೀನು ಅವನಿಗೆ ಫೋನ್ ಮಾಡಿ ಸ್ಟೇಷನಲ್ಲಿ ನನ್ನ ಮೇಲೆ ಯಾವ್ದಾದ್ರು ಹರಾಸ್ಮೆಂಟ್ ಕೇಸ್ ಬುಕ್ ಆಗಿದೆಯಾ ಅಂತ ಅನ್ಅಫಿಷಿಯಲ್ ಆಗಿ ತಿಳ್ಕೊ. ಬಾಸ್
ಒಂದು ವಿಷಯ ಕೇಳ್ತೀನಿ, ಕೋಪ ಮಾಡ್ಕೊಂಡ್ಬೇಡಿ. ಆ ಹುಡುಗಿನ ಬಲವಂತ ಗಿಲ್ವಂತ ಮಾಡಿಲ್ಲ ತಾನೆ? ಹೇಳ್ದಷ್ಟು ಮಾಡು, ನಮ್ಮ ಅಪ್ಪ ಆಗೋದಕ್ಕೆ ಬರಬೇಡ ನೀನು. ಸರಿ ಬಾಸ್, ನೀವು ಟೆನ್ಷನ್ ಮಾಡ್ಕೊಂಡ್ಬೇಡಿ. ಆ ಹುಡುಗಿನ ಎಲ್ಲ ಕಡೆ ಹುಡುಕ್ತೀನಿ. ಜೀವಂತವಾಗಿ ಸಿಕ್ಕಿದ್ರೆ ಫೋನ್ ಮಾಡ್ತೀನಿ, ಡೆಡ್ ಬಾಡಿ ಸಿಕ್ಕಿದ್ರೆ ಮೆಸೇಜ್ ಮಾಡ್ತೀನಿ. ನೀವೆಲ್ಲಾದರೂ ಎಸ್ಕೇಪ್ ಆಗಿಬಿಡಿ ಬಾಸ್. ತಲೆ ಕೆಟ್ಟೋಗಿದೆ ಕಣೆ ನನಗೆ. 20 ವರ್ಷ ಆದ್ಮೇಲೆ ನನ್ನ ತಂಗಿ ಸಿಕ್ಕಿದ್ದಾಳೆ. ಇನ್ಮೇಲೆ ಆದ್ರೂ ನಾವೆಲ್ಲ ಹ್ಯಾಪಿ ಆಗಿರೋಣ ಅಂತ ಎಷ್ಟೋ ಸಂತೋಷ ಪಟ್ಟಿದ್ದೆ. ನನ್ನ ತಂಗಿಗೆ ಒಂದು ಒಳ್ಳೆ ಗಂಡು ಹುಡುಕ್ಬೇಕು, ನಾನೇ ಮುಂದೆ ನಿಂತು ಮದುವೆ ಮಾಡಬೇಕು ಅಂತ ಎಷ್ಟೋ ಕನ್ಸು ಕಾಣಿದ್ದೆ. ಎಲ್ಲ ನೀರಿನ ಮೇಲೆ ಗುಳ್ಳೆ ಥರ ಒಂದೇ ಸತಿ ಎಲ್ಲ ಹೊಡ್ಕೊಂಡು ಹೋಯ್ತು. ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಆದಿ. ಟೆನ್ಷನ್ ಮಾಡ್ಕೊಂಬೇಡ ಅಂದ್ರೆ ಹೆಂಗೆ ನಿರೋಷ? ಕಾಣೆ ಆಗಿರೋದು ನನ್ನ ತಂಗಿ, ಒಂಟಿಯಾಗಿ ಬೆಳೆದಿದ್ದ, ನಿನಗೇನು ಅರ್ಥ ಆಗಬೇಕು? ಸಾರಿ ಕಣೆ, ಮನ್ಸು ನೋಯಿಸೋ ಉದ್ದೇಶ ನಂದಿರಲಿಲ್ಲ. ಪರವಾಗಿಲ್ಲ ಬಿಡು, ನಿನ್ನ ಮನಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಹೌದು, ಅವಳ ಫ್ರೆಂಡ್ಸು ಪರಿಚಯ ಇದ್ದವ್ರ ಮನೇಲೆಲ್ಲ ವಿಚಾರಿಸಿದ್ರಾ? ಎಲ್ಲ ಕಡೆ ವಿಚಾರಿಸಾಯ್ತು ಕಣೆ, ಏನು ಯೂಸ್ ಆಗಲಿಲ್ಲ. ಸಾಕ್ಷಿನ ರಂಜಿತ್ ಜೊತೆ ಮದುವೆ ಮಾಡಬೇಕು ಅಂತ ಅಮ್ಮ ಮಾತಾಡ್ಕೊಂಡಿದ್ರು. ಅದಕ್ಕೆ ಸಾಕ್ಷಿನೂ ಒಪ್ಕೊಂಡಿದ್ಲು. ಅದಕ್ಕೆ ಸಾಕ್ಷಿ ರಂಜಿತ್ ಮನೆಗೆ ಹೋಗಿರ್ಬೋದು ಅಂತ ನಾವಿಬ್ಬರು ಹೋಗಿದ್ವಿ ಅಲ್ಲಿಗೆ. ಏನು ಯೂಸ್ ಆಗಲಿಲ್ಲ. ಬೆಳಿಗ್ಗೆ ಮನೆ ಬಿಟ್ಟವಳು, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಎಲ್ಲಿದ್ದಳೋ, ಯಾವ ಪರಿಸ್ಥಿತಿಲಿದ್ದಳೋ ಒಂದು ಗೊತ್ತಾಗ್ತಿಲ್ಲ. ಪಾಪ ಅವಳು ನಾಪತ್ತೆ ಆಗೋದಕ್ಕೆ ನಾವುಗಳೇ ಕಾರಣ ಅನಿಸ್ತಿದೆ. ಸಾಕ್ಷಿ ಕಂಡ್ರೆ ನಮ್ಮೆಲ್ರಿಗೂ ಪ್ರೀತಿ. ಹಾಗಂತ ಎಲ್ಲರೂ ಒಬ್ಬೊಬ್ಬನ ಹುಡುಗನ ಹುಡುಗಿ ನಾನು ನೋಡಿದ ಹುಡುಗನ್ನೇ ಮದುವೆ ಆಗಬೇಕು ಅಂತ ಎಲ್ಲ ಕಾಂಪಿಟೇಷನ್ ನಿಂತ್ಕೊಂಡ್ಬಿಟ್ರು. ಪಾಪ ಅವಳ ಮದುವೆ ದಿನ ನಾವೆಲ್ಲರೂ ಒಂದಾಗ್ತೀವಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ಲು. ಆದ್ರೆ ಯಾರು ನೋಡಿರೋ ಹುಡುಗನ್ನ ಒಪ್ಕೊಬೇಕು ಅಂತ ಗೊತ್ತಾಗದೆ ತನ್ನಿಂದ ಬೇರೆಯವ್ರಿಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಮನೆ ಬಿಟ್ಟು ಹೊರಟೋದ್ಲು. ಯಾರನ್ನ ಮದ್ವೆ ಆಗ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಮನೆ ಬಿಟ್ಟು ಹೋಗುವಂತ ವೀಕ್ ಹುಡುಗಿ ಅಲ್ಲ ನಮ್ ಸಾಕ್ಷಿ. ಅವಳು ನಿನ್ಗಿಂತ ಜವಾಬ್ದಾರಿ ಇರೋಳು. ಅದೇನೋ ನಿಜ, ಆದ್ರೆ ಎಲ್ಲೋಗಿರ್ಬೋದು ಅವಳು? ನನ್ಗೇನ್ ಅನ್ನಿಸ್ತಿದೆ ಅಂತ ಹೇಳ. ಹೋಗ್ ಕಣಿ ಕೇಳು. ಮೊದ್ಲೇ ನನ್ನ ತಲೆ ಕೆಟ್ಟ ಚಿತ್ರಣ ಆಗಿದೆ, ಅದೇನು ಅಂತ ಬಾಯ್ ಬಿಟ್ಟು ಹೇಳು. ಸೂರ್ಯ ಸರು MLA, ಆರ್ಯ ಪೊಲೀಸ್ ಆಫೀಸರ್. ಇವರಿಬ್ರು ಜನರಿಗೆ ಒಳ್ಳೇದ್ ಮಾಡಕ್ ಹೋಗಿ ಎಷ್ಟೋ ಜನರ ಕೆಟ್ಟವ್ರ ದ್ವೇಷ ಕಟ್ಕೊಂಡಿದ್ದಾರೆ. ಅವರೆಲ್ಲ ರಿವೆಂಜ್ ತಗೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಸಾಕ್ಷಿ ನಿಮ್ಮೆಲ್ಲರೂ ಪ್ರಾಣ. ಅವಳು ನಿಮ್ ಸ್ಟ್ರೆಂತು ಹೌದು, ವೀಕ್ನೆಸ್ಸು ಹೌದು. ಇದನ್ನ ತಿಳ್ಕೊಂಡಿರೋ ಯಾರಾದ್ರೂ ನಿಮ್ ತಂದೆ ಮೇಲೆ, ನಿಮ್ ತಮ್ಮನ ಮೇಲೆ ಸೇಟ್ ತೀರ್ಸ್ಕೊಡೋದಕ್ಕೋಸ್ಕರ ಸಾಕ್ಷಿ ಕಿಡ್ನಾಪ್ ಮಾಡಿರ್ಬೋದಾ? ಸಾಕ್ ನಿಲ್ಸ್ತ್ಯಾ? ಇನ್ನೊಂದ್ಸಲ ನನ್ನ ತಂಗಿ ಕಿಡ್ನಾಪ್ ಆಗಿದೆ ಅಂತ ಏನಾದ್ರು ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ತಂಗಿನ ಕಿಡ್ನಾಪ್ ಮಾಡೋ ಧೈರ್ಯ ಯಾವನಿಗಿದೆ? ಹಾಗಂದ್ರೆ ಅವ್ನ ಮನ್ಸಲ್ಲಿ ಇಟ್ಕೊಂಡಿದ್ರು ಸಾಕು, ಈ ಆದಿತ್ಯ ಅವನ ಜನ್ಮ ಜಾಳಾಡ್ಬಿಡ್ತಾನೆ. ಸಾರಿ ಕಣೆ, ಮೊದ್ಲೇ ನನ್ನ ತಂಗಿ ಕಾಣಿಸ್ತಿಲ್ಲ, ಆ ಟೆನ್ಷನ್ ನಾನಿದ್ದೀನಿ. ನೀನ್ ನೋಡಿದ್ರೆ ಅವ್ಳು ಕಿಡ್ನಾಪ್ ಆಗಿರ್ಬೋದು ಅಂತೀಯ. ಭಯ ಆಗಲ್ವ ನನಗೆ? ತೆಂಗಿನ ಕಾಪಾಡ್ಕೊಳಕ್ ಆಗದೆ ಇರೋ ನಾನು ಒಬ್ಬ ಅಣ್ಣನ ಸತ್ತೋಗ್ಬಿಡ್ಬೇಕು ಅನ್ಸ್ತಿದೆ. ನೀನ್ ಹೇಳ್ದಂಗೆ ಆಗಿದ್ರು ಆಗಿರ್ಬೋದು, ಆದ್ರೆ ಹಾಗೆ ಮಾಡಕ್ ಯಾರ ಕೈಯಿಂದ ಸಾಧ್ಯ? ಯಾರ ಮೇಲೂ ಡೌಟ್ ಬರ್ತಿಲ್ವೇ? ಲೇ ಮಂಜ, ಅವ್ನು ಸೀನ ಇದ್ರೇನು ಕರ್ಕೊಂಡು ಬರೋ. ಅವ್ನು ಈ ಥರ ಕೇಸ್ನಲ್ಲಿ ತುಂಬ ಶಾರ್ಪು. ನಮ್ಮ ಚಿಕ್ಕ ಯಜಮಾನ್ರು ಡಿಲೀಟ್ ಮಾಡೋಕೆ ಹೋಗಿದ್ದಾರೆ, ಆದರೆ ಹ್ಯಾಂಗ್ ಆಗ್ಬಿಟ್ಟಿದೆ. ನಾವೆಲ್ಲ ಹೋಗಿ ಡಿಲೀಟ್ ಮಾಡೋಣ ಬನ್ರೋ. ನಮ್ಮ ಬಾಸ್ ಹಾಕಿರೋ ಕಸನ ನಾವು ಕ್ಲೀನ್ ಮಾಡೋದು ಅಷ್ಟೇ ಕೆಲಸ. ಏಯ್, ಬೇಗ ಮಿಲ್ಟ್ರಿ ಹೋಟ್ಲ್ ಹತ್ರ ಬಂದ್ಬಿಡ್ರೋ. ಏನ್ ಸಸ್ಯ, ಏನೋ ಡಿಲೀಟು ಕಸ ಕ್ಲೀನು ಅಂತ ಹೇಳ್ತಿದ್ದೆ, ಏನು ಮ್ಯಾಟ್ರು? ಯಾವ ಹುಡುಗಿ ಬಗ್ಗೆ ನಾವು ಮಾತಾಡ್ತಿದ್ದೆ? ಅದ್ಯಾವುದೋ ಬೇರೆ ಕೇಸ್ ಗುರು. ಅದೇ ಯಾವ ಕೇಸು ಅಂತ ಕೇಳ್ತಿರೋದು. ನೋಡಿ, ನಾನು ಬರ್ತೀನಿ. ಯಾವ ಹುಡುಗಿ ಬಗ್ಗೆ ನಾವು ಮಾತಾಡ್ತಿದ್ದೆ? ಏನೋ ಡಿಲೀಟ್ ಅಂತಿದ್ದೆ, ಏನು ಮ್ಯಾಟ್ರು? ಅದ್ಯಾವುದೋ ಬೇರೆ ಹುಡುಗಿ ಕೇಸ್ ಗುರು. ನಾನು ಯಾವ ಹುಡುಗಿ ಅಂತ ಕೇಳಿದ್ನ ನಿನ್ನ? ನಿಜ ಹೇಳ, ಯಾರ ಹುಡುಗಿ? ಫೈನಲ್ ವಿಷಯ ಗುರು. ಅದ್ಯಾವುದೋ ಹುಡುಗಿ ಬಡ್ಡಿಗೆ ದುಡ್ಡು ತೊಗೊಂಡಿದ್ಲು, ಬಡ್ಡಿನಿಲ್ಲ ಅಸಲು ಇಲ್ಲ, ಅದಕ್ಕೆ ಆ ವಿಷಯ ಮಾತಾಡ್ತಾ ಇದ್ದೆ. ಮತ್ತೇನೋ ಚಿಕ್ಕ ಬಾಸು ಅಂತ ಮಾತಾಡ್ತಿದ್ದೆ. ಯಾರೋ ನಿಮ್ಮ ಬಾಸು? ರಂಜಿತಾ? ಯಾವ ರಂಜಿತ್ ಗುರು? ನಾಟಕ ಆಡಿದ್ರೆ ಇಲ್ಲೇ ಸಾಯಿಸಿ ಕೂತಾಕ್ಬಿಡ್ತೀನಿ ನಿನ್ನ.
ನನ್ನ ತಂಗಿ ಸಾಕ್ಷಿ ರಂಜಿತ್ ಮನೆಗೆ ಹೋಗಿದ್ಲು. ಅದಾದ್ಮೇಲಿಂದ ಅವಳು ಕಾಣಿಸ್ತಿಲ್ಲ. ನೀನು ಫೋನಲ್ಲಿ ಮಾತಾಡಿದ್ದು ಅವಳ ಬಗ್ಗೆನಾ? ನನ್ನ ತಾಯಿ ಸತ್ವಾಗ್ಲಿ ಸಾಕ್ಷಿ ಬಗ್ಗೆ ಅಲ್ಲ ಗುರು. ನಿಜ ಬಗ್ಳು? ಸತ್ಯವಾಗಿ ಹೇಳ್ತಾ ಇದ್ದೀನಿ ಗುರು. ಅವತ್ತು ನಿನ್ ಮುಂದೆನೆ ಕೆಲ್ಸಕ್ಕೆ ಬರ್ಬೇಡ ಅಂತ ಬೈಕ್ ಕಳ್ಸ್ಬಿಟ್ರಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ನಿನ್ ನಂಬಿಕೆ ಬರ್ದಿರದ್ರೆ ಬಾ ಗುರು, ನನ್ನ ಜೊತೆ ಗೊತ್ತಾಗುತ್ತೆ. ನನ್ನ ತಂಗಿ ಸಾಕ್ಷಿ ಸಂಜೆಯಿಂದ ಕಾಣಿಸ್ತಿಲ್ಲ. ಅವಳನ್ನೆಲ್ಲಾದ್ರೂ ನೋಡ್ದೇನೋ? ಇಲ್ಲ ಗುರು, ನೀನ್ ಅವತ್ತು ಹೊಡೆದ್ಮೇಲೆ ನಿನ್ ತಂಗಿ ನನ್ನ ತಂಗಿ ಅಂತ ಹೇಳ್ಕೊಂಡಿದ್ದೀನಿ ಗುರು. ನನ್ನ ನಂಬು ಗುರು. ಸರಿ, ನನ್ನ ತಂಗಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ತಕ್ಷಣ ನನಗೆ ಫೋನ್ ಮಾಡಬೇಕು, ತಿಳಿತಾ? ಸರಿ ಗುರು, ಮಾಡ್ತೀನಿ ಗುರು. ಸಾಕ್ಷಿ ಬಂದ್ಲಾ? ಯಾರು ಮಾತಾಡ್ತಿರೋದು? ನಾ ಸಾಕ್ಷಿ ಅವ್ರ ಅಣ್ಣ ಮಾತಾಡ್ತಿರೋದು. ಓ ನೀನಾ? ಸಾಕ್ಷಿ ಬಂದ್ಲಾ ಮನೆಗೆ? ಇನ್ನೂ ಇಲ್ಲ. ಟೈಮ್ ಎಷ್ಟಾಯ್ತು ಗೊತ್ತಾ ನಿಂಗೆ? ಇಷ್ಟೊತ್ತಾದ್ರೂ ನಿಮ್ಮ ಅಕ್ಕ ಮನೆಗೆ ಬಂದಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗ್ತಿಲ್ವಾ ನಿಂಗೆ? ಏನು ನಿನ್ ಸ್ವಂತ ಅಕ್ಕಲ್ಲ ಅಂತ ಆರಾಮಾಗಿ ಮನೇಲಿ ಕೂತಿದ್ಯಾ? ಅದೇ ಬಾಯ್ ಬಂದಾಗ ಮಾತಾಡ್ಬೇಡ. ನಾನು ಅವಳು ಬಂದಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದೀನಿ. ಟೆನ್ಷನ್ ಅಂತ ಸುಮ್ನೆ ನಿಂತ್ಕೊಂಡಿದ್ರೆ ಆಗಲ್ಲ, ಹೋಗಿ ಹುಡುಕ್ಬೇಕು. ಗಂಡ್ಸಲ್ವಾ ನೀನು? ಅದೇ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಿಮ್ಮಪ್ಪನೂ ಅಲ್ಲೇ ಇದ್ದಾರಾ? ಇದಾರೆ. ಯಾಕೆ? ಮನೇಲಿ ಇಬ್ಬಿಬ್ರು ಗಂಡ್ಸಿದ್ದೀರಾ, ಒಬ್ರು MLA, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಮನೆ ಮಗಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ಸ್ವಲ್ಪನೂ ಟೆನ್ಷನ್ ಇಲ್ವಾ ನಿಮ್ಗೆ? ಸಾಕ್ಷಿಗೆ ನೀನು ಒಬ್ಬನೇ ಕೇರ್ ಟೇಕರ್ ಅನ್ನೋ ತರ ಮಾತಾಡ್ಬೇಡ. ಅದೇ ನಾವು ಬೇರೆ ಬೇರೆ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ, ಅಲ್ಲೆಲ್ಲೂ ಇಲ್ಲ. ಅವಳು ಬೇರೆ ಬೇರೆ ಫ್ರೆಂಡ್ಸ್ ಫೋನ್ ನಂಬರ್ ತಗೊಳಕ್ಕೂ ಟ್ರೈ ಮಾಡ್ತಾ ಇದ್ದೀನಿ. ಪೊಲೀಸ್ ಅಂದ್ ಮಾತ್ರಕ್ಕೆ ನಾನು ಮನುಷ್ಯ ಅಲ್ವೇನೇನೋ? ತಂಗಿ ಕಾಣಿಸ್ತಿಲ್ಲ ಅಂತ ನ್ಯೂಸ್ ಆದ್ರೆ ಅವಳ ಫ್ಯೂಚರ್ ಹಾಳಾಗಲ್ವಾ? ಅದನ್ನ ಎಣ್ಸ್ಕೊಂಡ ನಾವು ಸುಮ್ಮನೆ ಇದ್ದೀವಿ. ಇಷ್ಟ ದಿನ ಇಲ್ದೇ ಇದ್ದಿದ್ ನೀನು ಇವತ್ ನಮಗ್ ಪಾಠ ಹೇಳ್ಕೊಡಕ್ ಬರ್ಬೇಡ, ಅರ್ಥ ಆಯ್ತಾ? ಸರಿನಪ್ಪ, ನಾನ್ ಜೊತೆಗಿರ್ಲಿಲ್ಲ, ನೀವ್ ಅಪ್ಪ ಮಗ ಜೊತೆಗಿದ್ರಿ ತಾನೆ. ಸಾಕ್ಷಿ ಒಬ್ಬನ್ನ ಇಷ್ಟಪಡ್ತಿದ್ಲು, ಅದನ್ನ ಅರ್ಥ ಮಾಡ್ಕೊಳ್ದೆ ಯಾರನ್ನೋ ತೋರಿಸಿ ಒಪ್ಕೊ ಅಂತ ಬಲವಂತ ಮಾಡಿದ್ದೀರಾ. ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ? ಯಾಕೆ ಟಾಕ್ ಟೈಮ್ ಮುಗ್ದೋಯ್ತಾ? ಇಷ್ಟು ವರ್ಷ ಅಕ್ಕನ ಜೊತೆ ಇದೆಯಾ, ಅವಳ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಅಪ್ಪ ಹಚ್ಕೊಂಡವ್ರು ಮಗಳ ಮನ್ಸಲ್ಲಿ ಯಾರಿದ್ದಾರೆ ಅಂತ ಅವ್ರಿಗೂ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಹೆಂಗೋ ಹೇಳ್ತೀನಿ ಸಾಕ್ಷಿಗೆ ತಮ್ಮ ಅಂತ. ಕಾಮನ್ ಸೆನ್ಸ್ ಅಲ್ವನೋ ಅದು? ಮನೇಲಿ ಹುಡುಗಿ ಮದುವೆ ಬೇಡ ಅಂತ ಹೇಳಿದ್ರೆ ಅವಳು ಯಾರನ್ನೋ ಬೇರೆಯವ್ರನ್ನ ಇಷ್ಟಪಡ್ತಿದ್ದಾಳೆ, ಅವ್ನು ಯಾರು ಅಂತ ಹುಡುಕ್ಬೇಕು ತಾನೆ. ಈಗೇನು ಜಗಳ ಆಡಕ್ ಫೋನ್ ಮಾಡಿದ್ಯಾ? ಸಾಕ್ಷಿ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಫೋನ್ ಮಾಡಿದ್ಯಾ? ನೋಡಾದಿ, ನಾನು ಜಗಳ ಮಾಡೋ ಮೂಡಲ್ಲಿ ಇಲ್ಲ. ಸಾಕ್ಷಿ ಮನೆಗೆ ಬರ್ಲಿ ಫಸ್ಟು, ಆಮೇಲೆ ನೀನು ಎಲ್ಲಿ ಬೇಕಾದ್ರೂ ಕರಿ, ನಿನಗೆ ಸಮಾಧಾನ ಆಗೋಷ್ಟು ಜಗಳ ಆಡೋಣ. ನಿನ್ನ ಹತ್ರ ಜಗಳ ಮಾಡಿದ್ರೆ ನನಗೇನೋ ಸಿಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಅದೋಗ್ಲಿ ಬಿಡು. ಸಾಕ್ಷಿ ರಂಜಿತ್ನ ಇಷ್ಟಪಡ್ತಿದ್ಲು, ಅದಾದ್ರೂ ಗೊತ್ತಾ ನಿಂಗೆ? ಗೊತ್ತಿತ್ತು. ಮತ್ತೆ ಅವನ ಹತ್ರ ಮಾತಾಡ್ತೀಯ ನೀನು? ಇಲ್ಲ. ಸುಮ್ಮನೆ ಕತೆ ಹೊಡಿಬೇಡ, ನಿಂಗೆ ಗೊತ್ತಿತ್ತು ಅಂತ. ಏನು ಗೊತ್ತಿರಲಿಲ್ಲ ನಿನ್ಗೆ. ಆ ರಂಜಿತ್ ಸರಿ ಇಲ್ಲ, ದೊಡ್ಡ ಲೋಫರ್ ಅವನು. ಸಾಕ್ಷಿಗೆ ಅವನ ಬಗ್ಗೆ ಏನು ಗೊತ್ತಿಲ್ಲದೆ ಅವನ್ನ ಲವ್ ಮಾಡಿದ್ಲು. ಸಾಕ್ಷಿ ಲಾಸ್ಟ್ ಮೀಟ್ ಮಾಡಿದ್ದು ಆ ರಂಜಿತ್ನ, ಅದಾದ್ಮೇಲೆ ಅವ್ಳು ಕಾಣಿಸ್ತಿಲ್ಲ. ಇದೆಲ್ಲ ನೋಡಿದ್ರೆ ಆ ರಂಜಿತ್ ಏನೋ ಕೈವಾಡ ಇದೆ ಅಂತ ನಿಂಗೆ ಅನ್ಸ್ತಿಲ್ಲ? ನನಗೆ ರಂಜಿತ್ ವಿಷಯ ಗೊತ್ತಾಗಿದೆ ಇವಾಗ. ಮತ್ತೆ ಅವಾಗ್ಲೇ ಆ ವಿಷಯ ಗೊತ್ತಿತ್ತು ಅಂದೆ? ನನಗ್ ಗೊತ್ತಿತ್ತು ನಿಂಗೆ ಆ ವಿಷಯ ಗೊತ್ತಿರಲಿಲ್ಲ ಅಂತ. ನಿನ್ನಂತ ತಮ್ಮ ಇದ್ರೆ ಉದ್ದಾರನೇ. ಆದಿತ್ಯ, ಇದೊಂದು ವಿಷಯ ಇಟ್ಕೊಂಡು ಮತ್ತೆ ಮತ್ತೆ ಚುಚ್ಚು ಹೇಳ್ಬೇಡ ನೀನು. ಹೌದು, ಸಾಕ್ಷಿ ರಂಜಿತ್ನ ಇಷ್ಟಪಡ್ತಿರೋದು ನಂಗೆ ಗೊತ್ತಿರ್ಲಿಲ್ಲ. ಅಕ್ಕನ್ ಮಾತ್ರಕ್ಕೆ ಮೂರೊತ್ತೋಳನ್ನ ಫಾಲೋ ಮಾಡ್ಕೊಂಡಿರಕ್ಕಾಗುತ್ತಾ? ನಂಗೂ ಬೇರೆ ಕೆಲಸ ಇಲ್ವಾ? ಸಾಕ್ಷಿ ರಂಜಿತ್ನ ಇಷ್ಟಪಡ್ತಿದ್ರೆ ಮನೇಲಿ ಹೇಳ್ಬೇಕಿತ್ತು, ಅವಳು ಯಾಕೆ ಹೇಳಿಲ್ಲ? ಆರ್ತಿಯಮ್ಮ ಇದ್ರ ಬಗ್ಗೆ ಹೇಳಿದ್ಮೇಲೆನೆ ನಮಗೂ ಗೊತ್ತಾಗಿದ್ದು ಅವ್ರು ನೋಡಿದ ಸಂಬಂಧ. ಅದಕ್ಕೆ ಸಾಕ್ಷಿ ರಂಜಿತ್ನ ಇಷ್ಟಪಡ್ತಿದ್ದಾಳೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಇದನ್ನ ಮುಂಚೆನೆ ಹೇಳಿದಿದ್ರೆ ರಂಜಿತ್ ಪೇರೆಂಟ್ಸ್ ಜೊತೆ ನಾವೆಲ್ಲ ಮಾತಾಡಿ ಅವನ ಜೊತೆ ಮದುವೆ ಫಿಕ್ಸ್ ಮಾಡಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ತಿದ್ವಲ್ವಾ? ಅವನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರೆ ನಿನಗಿಂತ ದೊಡ್ಡ ಮುಟ್ಟಲ್ಲ ಯಾರು ಇರ್ತಿರ್ಲಿಲ್ಲ. ಆದಿತ್ಯ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸುಮ್ನೆ ಸ್ಕೂಲಿಗೆ ಹೋಗಿ ಇಂಗ್ಲಿಷ್ ಮಾತಾಡೋದು ಮಾತ್ರ ಕಲ್ತಿದ್ಯಾ, ಕಾಮನ್ ಸೆನ್ಸ್ ಅಂತೂ ಏನೂ ಇಲ್ಲ. ಆ ರಂಜಿತ್ ಬಗ್ಗೆ ಏನಾದ್ರೂ ಗೊತ್ತಾ ನಿಂಗೆ? ಅವ್ನ ಬ್ಯಾಕ್ಗ್ರೌಂಡ್ ಆದ್ರೂ ಗೊತ್ತಾ ನಿಂಗೆ? ಸರಿ, ಈಗ ಯಾಕೆ ಫೋನ್ ಮಾಡ್ದೆ ಅಂತಾದ್ರೂ ಹೇಳ್ತೀಯಾ? ನಾನು ಅಮ್ಮ ಸಾಕ್ಷಿ ಬಗ್ಗೆ ವಿಚಾರಿಸಕ್ಕೆ ರಂಜಿತ್ ಮನೆಗೆ ಹೋಗಿದ್ವಿ. ಅವ್ನು ನೋಡಿದ್ರೆ ಕ್ಯಾಶುವಲ್ ಆಗಿ ಬಂದ್ಲು ಓದ್ಲು ಅಂತ ಹೇಳ್ದ. ನನಗೆ ಯಾಕೋ ಆ ರಂಜಿತ್ ಮೇಲೆ ಡೌಟು. ಅವನೇನೋ ಸಾಕ್ಷಿಗೆ ಹರ್ಟ್ ಮಾಡಿದ್ದಾನೆ, ಅದಕ್ಕೆ ಅವಳಿಂದ ಮನೆಗೆ ಬಂದಿಲ್ಲ. ನೀನು ಸ್ವಲ್ಪ ಪೊಲೀಸ್ ಸ್ಟೈಲಲ್ಲಿ ಅವನಿಗೆ ವಿಚಾರಿಸು, ಏನಾದರೂ ವಿಷಯ ಗೊತ್ತಾದ್ರೂ ಗೊತ್ತಾಗ್ಬೋದು. ಈ ಕೆಲಸ ನನ್ನ ಕೈಲಾಗಲ್ಲ ಅಂತ ಅನ್ಕೊಂಬೇಡ. ನನ್ನ ಸ್ಟೈಲಲ್ಲಿ ನಾನೇನೋ ವಿಚಾರಿಸಿದ್ರೆ ಆ ರಂಜಿತ್ 2-3 ದಿನ ಬೆಡ್ ರೆಸ್ಟಲ್ಲಿ ಇರ್ತಾನೆ. ನೀನು ಸಾಫ್ಟಾಗಿ ವಿಚಾರಿಸ್ತೀಯಲ್ಲ, ಅದಕ್ಕೆ ನಿನಗೆ ಹೇಳಿದೆ. ಸತ್ಯ ಹೇಳಿದ್ರೆ ಉರಿಯುತ್ತೆ. ಹಲೋ, ರಂಜಿತಾ ಮಾತಾಡ್ತಿರೋದು? ಇಲ್ಲ, ಅವ್ರಿಲ್ಲ. ನೀವ್ಯಾರು ಮಾತಾಡ್ತಿರೋದು? ನಾನು ಅವ್ರ ಅಸಿಸ್ಟೆಂಟ್ ಸರ್. ಎಲ್ಲಿಗೆ ಹೋಗಿದ್ದಾನ ರಾಸ್ಕಲ್? ಏಯ್, ಕರೆಕ್ಟಾಗಿ ಮಾತಾಡು.
ಏನ್ ರಾಸ್ಕಲ್ ಅಂತ ಹೇಳ್ತಾ ಇದೀಯಾ? ಯಾರು ನೀನು? ನೀನೇ ಮಾತಾಡ್ತಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿನ್ ಬಾಯಿಂದಾನೆ ನಿಜ ಬರ್ಲಿ ಅಂತ ಆಗ ಹೇಳ್ದೆ. ಸಾರಿ, ಆರ್ಯ ಮಾತಾಡ್ತಿರೋದು. ಓಕೆ ಆರ್ಯನ್, ಹೇಳಿ, ನಿಮ್ಮ ಸಿಸ್ಟರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅದನ್ನ ಹೇಳೋದಕ್ಕೆ ನಿಮಗೆ ಫೋನ್ ಮಾಡಿದ್ದು. ಓಹ್, ಸಾಕ್ಷಿ ಮನೆಗೆ ಬಂದ್ರಾ? ಮನೆಗೆ ಬಂದ್ಲು. ಇಷ್ಟೊತ್ತು ಮನೆ ಬರ್ದಿರೋದಕ್ಕೆ ಏನು ಕಾರಣ, ನಿಮ್ಗೆ ಗೆಸ್ಟ್ ಹೌಸಲ್ಲಿ ಏನು ನಡೀತು ಎಲ್ಲ ಹೇಳಿದ್ಲು. ಸಾಕ್ಷಿ ಎಲ್ಲ ಹೇಳ್ಬಿಟ್ಲಾ? ಅದ್ರ ಬಗ್ಗೆ ಮಾತಾಡೋದಕ್ಕೆ ಈಗಲೇ ನಾನು ನಿಮ್ಮ ಗೆಸ್ಟ್ ಹೌಸ್ ಹತ್ರ ಬರ್ತಿದ್ದೀನಿ. ವಾಟ್, ನೀವು ಇಲ್ಲಿಗೆ ಬರ್ತಾ ಇದ್ದೀರಾ? ಯಾಕೆ ಯಾಕೆ? ಸಾಕ್ಷಿಗೆ ಹೀಗೆಲ್ಲ ಆಗೋದಕ್ಕೆ ನೀವೇ ತಾನೇ ಕಾರಣ. ಏ, ನಾನೇನ್ ಮಾಡಿದೆ? ಅದನ್ನ ನೀವ್ ಹೇಳ್ಬೇಕು, ಸಾಕ್ಷಿಗೆ ಏನ್ ಮಾಡಿದ್ರಿ ಅಂತ. ನೀವೇನ್ ಹೇಳ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗದೆ ಇರೋ ತರ ನಾಟಕ ಮಾಡ್ಬೇಡ ರಂಜಿತ್. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ನಿಜ ಹೇಳು, ಸಾಕ್ಷಿ ಇನ್ನು ಮನೆ ವಾಪಸ್ ಬರ್ದೇ ಇರೋದಕ್ಕೆ ನೀನೇ ತಾನೇ ಕಾರಣ.